ನಿನ್ನೆವರೆಗೂ ನನಗೇನು ಆಗಿಲ್ಲಪ್ಪ, ಭಾರತ ಸುಳ್ಳು ಹೇಳ್ತಾ ಇದೆ ಅಂತ ಹೇಳ್ತಿದ್ದಂಥ ಪಾಕಿಸ್ತಾನಕ್ಕೆ ಈಗ ಗಡಗಡ ಅಂತ ಶುರು ಆಗ್ತಾ ಇದೆ. ನಮ್ಮ ಮೇಲೆ ಡ್ರೋನ್ ದಾಳಿ ಆಗ್ತಾ ಇದೆ, ಕಾಪಾಡಿ ಅಂತ ಹೇಳಿ ಪಾಕಿಸ್ತಾನದ ಮಾಧ್ಯಮಗಳು ವರದಿಯನ್ನ ಮಾಡ್ತಾ ಇರೋದು. ಭಾರಿ ಪ್ರಮಾಣದಲ್ಲಿ ಸ್ಫೋಟ ಆಗಿದೆ, ಕೆಂಪು ಜ್ವಾಲೆ ಕಾಣಿಸ್ತಾ ಇದೆ, ದಾಳಿ ಆಗಿದೆ, ನಮ್ಮನ್ನ ಕಾಪಾಡಿ ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ಪಾಕಿಸ್ತಾನದ ಮಾಧ್ಯಮಗಳು ಬೊಬ್ಬೆ ಹೊಡಿತಾ ಇದ್ದಾವೆ. ನಿನ್ನೆವರೆಗೂ ದಾಳಿ ಆಗಿದ್ದನ್ನ ಒಪ್ಕೊಳ್ಳದೆ ಸೋಷಿಯಲ್ ಮೀಡಿಯಾದಲ್ಲಿ ಅತಿರೇಕದ ವರ್ತನೆಯನ್ನ ತೋರ್ತಾ ಇದ್ದಂಥ ಪಾಕಿಗಳೇ ಈಗ ಅದನ್ನ ಖಚಿತಪಡಿಸ್ತಾ ಇದ್ದಾರೆ. ನಮ್ಮ ಮೇಲೆ ದಾಳಿ ಆಗಿದೆ ಅಂತ ಪಾಕಿಸ್ತಾನದ ಮಾಧ್ಯಮಗಳೇ ಸುದ್ದಿಯನ್ನ ಬಿತ್ತರಿಸ್ತಾ ಇರೋದು. ಕೆಂಪು ಜ್ವಾಲೆ ಕಾಣಿಸ್ತಾ ಇದೆ, ಭಾರಿ ಪ್ರಮಾಣದಲ್ಲಿ ಡ್ರೋನ್ ದಾಳಿ ಆಗಿದೆ ಅಂತ ಹೇಳಿ ಬೊಬ್ಬೆ ಹೊಡ್ಕೊಳ್ತಾ ಇದ್ದಾವೆ. ಪಾಕಿಸ್ತಾನದ ಪಂಜಾಬ್ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಡ್ರೋನ್ಗಳನ್ನ ಬಳಸಿ ಭಾರತ ದಾಳಿ ಮಾಡಿದೆ ಅಂತ ಹೇಳಿ ಸ್ವತಃ ಪಾಕ್ ಮಾಧ್ಯಮಗಳೇ ವರದಿಯನ್ನ ಮಾಡ್ತಾ ಇದ್ದಾವೆ. ನಿನ್ನೆವರೆಗೂ ಏನೂ ಆಗಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನ ನೋಡಬೇಕಿತ್ತು, ಏನೂ ಆಗಿಲ್ಲ, ಭಾರತ ಏನೂ ನಾಶ ಮಾಡಿಲ್ಲ, ಸುಮ್ಮನೆ ಹೇಳ್ತಾ ಇದೆ ನಮಗೇನೂ ಆಗಿಲ್ಲ ಅಂತ ಹೇಳ್ತಾ ಇತ್ತು. ಆದ್ರೆ ಈಗ ಅವರ ಮಾಧ್ಯಮಗಳೇ ನಮ್ಮ ಮೇಲೆ ದಾಳಿ ಆಗಿದೆ, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ದಾಳಿ ಆಗಿದೆ, ಈ ಭಾಗದಲ್ಲಿ ದಾಳಿ ಆಗಿರೋದ್ರಿಂದ ಕೆಂಪು ಜ್ವಾಲೆ ಕಾಣಿಸ್ತಾ ಇದೆ ಅಂತ ಹೇಳಿ ಭಾರತದ ಡ್ರೋನ್ ದಾಳಿ ಬಗ್ಗೆ ಪಾಕಿಸ್ತಾನದ ಮಾಧ್ಯಮಗಳೇ ಸುದ್ದಿಯನ್ನ ಬಿತ್ತರಿಸಿ ಅದನ್ನ ಜಗತ್ತಿಗೆ ತೋರಿಸ್ಕೊಟ್ಟಿದೆ. ಭಾರತ ದಾಳಿ ಮಾಡಿದ್ರೆ ಹೆಂಗ್ ದಾಳಿ ಮಾಡುತ್ತೆ, ಯಾವ ಪರಿಪ್ರಮಾಣದಲ್ಲಿ ನುಗ್ಗಿ ಹೊಡೆಯುತ್ತೆ, ಕೆಣಕಿದ್ರೆ ನಮ್ ಗತಿ ಏನಾಗುತ್ತೆ ಅನ್ನೋದನ್ನ ಪಾಕಿಸ್ತಾನ ಇವತ್ತು ಜಗತ್ತಿಗೆ ತೋರಿಸ್ಕೊಟ್ಟಿದೆ. ಪಾಕಿಸ್ತಾನದ ಮಾಧ್ಯಮಗಳೇ ಭಾರತ ದಾಳಿ ಮಾಡಿರೋದನ್ನ ಖಾತ್ರಿ ಪಡಿಸ್ತಾ ಇರೋದು. ನೂರ್ ಖಾನ್ ಏರ್ಬೇಸ್ನಲ್ಲಿ 2 ಸ್ಫೋಟ ಆಗಿರೋದು, ಅಲ್ಲಿನ ಸ್ಥಳೀಯರೇ ಹೇಳೋ ಪ್ರಕಾರ 2 ಪ್ರಬಲ ಸ್ಫೋಟ ಭಾರತದ ದಾಳಿಯಿಂದಾಗಿ ಅಲ್ಲಿ ಉಂಟಾಗಿರೋದು. ಹೀಗಾಗಿ ಏರ್ ಬೇಸ್ಗಳನ್ನ ಗುರಿಯಾಗಿಸ್ಕೊಂಡು ಭಾರತ ದಾಳಿ ಮಾಡಿದೆ ಅನ್ನೋದು ಕನ್ಫರ್ಮ್ ನ್ಯೂಸ್. गाड़ी गुजर गई है, मैंने भी सोचा मैं नहीं यार, बड़ा रिस्क है। नहीं यार, शायद स्ट्रीट ना हुआ हो। ये अभी एक दूसरा ब्लास्ट भी हुआ है हमारी ये नूर खान एयर बेस पे, और बहुत तेज़ी से ये एक और अटैक हुआ, और ये आप लोग देख सकते हैं कि कितना ये काफ़ी ज़्यादा हुआ है। ये भी सेकंड ब्लास्ट हुआ है और ये काफ़ी हैवी ब्लास्ट हुआ है। ये अभी एक भाईजान नूर खान बेस में आके गिरा है, ये अटैक हुआ है नूर खान बेस पे, भाईजान नूर खान बेस में आके गिरा है, ये अटैक हुआ है नूर खान बेस पे। ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಭಾರತ ಇವತ್ತು ತಿರುಗೇಟನ್ನ ಕೊಟ್ಟಿದೆ. ಏನೂ ಆಗಿಲ್ಲ, ಹಳೆ ವಿಡಿಯೋಗಳನ್ನೆಲ್ಲ ಪೋಸ್ಟ್ ಮಾಡಿ ನೋಡಿ ನಮ್ಮ ಪೋರ್ಟ್ ಎಷ್ಟು ಚೆನ್ನಾಗಿದೆ, ನಮ್ಮ ಇಸ್ಲಾಮಾಬಾದ್ ಎಷ್ಟು ಸುಂದರವಾಗಿದೆ. ಇನ್ನು ಮಿಕ್ಕಂಥ ಪಾಕಿಸ್ತಾನಿಗಳು ಯಾವ ಮಟ್ಟಿಗೆ ದಿಮಾಕನ್ನ ತೋರಿಸ್ತಾ ಇದ್ರು ಅಂತಂದ್ರೆ ಟೀ ಕುಡ್ಕೊಂಡು ಪೋಸ್ಟ್ ಮಾಡಿದ್ರು. ಕುಡಿರಿ ಈಗ ಟೀ ನೋಡೋಣ, ಬೆಳಬೆಳಿಗ್ಗೆ ಬೇಕು ಟೀ, ನಿಮ್ ಬಳಿ ಗ್ಯಾಸ್ಗೂ ಕೂಡ ಕಾಸಿಲ್ಲ ಅಂತಂದ್ರೆ ಭಾರತ ಉಂಟು ಮಾಡಿದ್ಯಲ್ಲ ಆ ಬೆಂಕಿ, ಅದ್ರಲ್ಲಿ ಬೇಕಿದ್ರೆ ಕಾಯಿಸ್ಕೊಳ್ಳಿ ಫ್ರೀ. ಗ್ಯಾಸ್ ತಗೊಳ್ಳೋದಕ್ಕೂ ಬಹುಶಃ ಅವ್ರ ಹತ್ರ ದುಡ್ಡಿದೆಯೋ ಇಲ್ವೋ ಗೊತ್ತಿಲ್ಲ, ಅಂಥವ್ರಿಗೆ ಭಾರತನೇ ಬೆಂಕಿಯನ್ನ ಹೊತ್ತಿಸ್ಕೊಟ್ಟಿದೆ. ಕಾಯಿಸ್ಕೊಂಡು ಟೀ ಕುಡಿರಿ ಅಂತ, ಕುಡಿಲಿ ಟೀ. ಈಗ ಆ ಫೋಟೋಗಳನ್ನ ಅಪ್ಲೋಡ್ ಮಾಡ್ಬೇಕು ಅವ್ರಿಗೆ ತಾಕತ್ತಿದ್ರೆ. ಭಾರತ ದಾಳಿಯನ್ನ ಮಾಡಿದ್ರೆ ಯಾವ ಮಟ್ಟಿಗೆ ಅದು ಇರುತ್ತೆ, ಅದರ ಇಂಪ್ಯಾಕ್ಟ್ ಇರುತ್ತೆ ಅನ್ನೋದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ಇದು. ಒಂದು 3-4 ಅಥವಾ 6-7 ಭಾಗದಲ್ಲಿ ಮಾತ್ರನೇ, ಆ ಭಾಗದಲ್ಲಿ ಮಾತ್ರನೇ ಭಾರತ ದಾಳಿ ಮಾಡಿತ್ತು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಂಥ ಪರಿಪ್ರಮಾಣದ ಒಂದು ದಾಳಿಯನ್ನ ಫುಲ್ ಫ್ಲೆಡ್ಜ್ಡ್ ಆಗಿ ಮಾಡ್ತು ಅಂತಂದ್ರೆ ಭಾರತ ಶಕ್ತಿ ಇದೆ, ಖಂಡಿತವಾಗ್ಲೂ ಇದೆ. ಪಾಕಿಸ್ತಾನದ ಗತಿ ಅಧೋಗತಿ, ಅವನತಿ. ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಇವತ್ತು ಭಾರತ ಕೊಟ್ಟಿದೆ. ಕೇವಲ ಗಂಟೆಗಳ ಒಳಗಾಗಿನೇ
जब गिरा ना आग लगी ಡ್ರೋನ್ ದಾಳಿ ಆದಂಥ ಕೆಲವು ಗಂಟೆಗಳ ಒಳಗಾಗಿನೇ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಭಾರತ ಕೊಟ್ಟಿದೆ. ಯಾಕೆ? ನಾಗರಿಕರನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡಿದ್ದಕ್ಕೆ ತಕ್ಕ ಶಾಸ್ತಿಯನ್ನು ಮಾಡುವಂಥ ಕೆಲಸವನ್ನು ಭಾರತೀಯ ಸೇನೆ ಸಮರ್ಥವಾಗಿ ಇವತ್ತು ಮಾಡಿದೆ. ಇನ್ನೂ ಬಿಟ್ಟಿಲ್ಲ, ಗಡಿ ಭಾಗದಲ್ಲಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿ ಮಾಡ್ತಾ ಇದೆ, ಶೆಲ್ ದಾಳಿ ಮಾಡ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರೋದು. ಅಮೃತ್ಸರ ಪಠಾಣ್ಕೋಟ್ನಲ್ಲಿ ಈಗ ವಿದ್ಯುತ್ ವ್ಯತ್ಯಯ ಆಗಿದೆ. ಅದರಿಂದಾಗಿ ಆ ಅಪ್ರಚೋದಿತ ಗುಂಡಿನ ದಾಳಿಯಿಂದಾಗಿ, ಶೆಲ್ ದಾಳಿಯಿಂದಾಗಿ. ಸೊ ಭಾರತ ನಾಗರಿಕರನ್ನ ಮುಟ್ಟಿದ್ರೆ ಏನು ಮಾಡ್ತೀನಿ ಅನ್ನೋದನ್ನ ಇವತ್ತು ಪಾಕಿಸ್ತಾನಕ್ಕೆ ತೋರಿಸ್ಕೊಟ್ಟಿದೆ. ಅಷ್ಟೇ ಅಲ್ಲ, ಏನು ರಕ್ಷಾ ಕವಚವಾಗಿ ನಾಗರಿಕ ವಿಮಾನಗಳನ್ನ ಬಳಸಿಕೊಂಡು ಒಂದು ಪ್ರೊಟೆಕ್ಷನ್ ಅನ್ನ, ರಕ್ಷಣೆಯನ್ನ ಪಾಕಿಸ್ತಾನ ಪಡೆದುಕೊಳ್ತಾ ಇತ್ತಲ್ಲ, ಆ ಚಾನ್ಸು ಇಲ್ಲ ಈಗ ಮಧ್ಯಾಹ್ನ 12 ಗಂಟೆವರೆಗೂ. ಯಾಕಂದ್ರೆ 12 ಗಂಟೆವರೆಗೂ ಲಾಹೋರ್, ಸಿಯಾಲ್ಕೋಟ್, ಕರಾಚಿ ಪ್ರಮುಖ ಏರ್ಪೋರ್ಟ್ಗಳನ್ನ ಬಂದ್ ಮಾಡಿದೆ. ಏರ್ ಸ್ಪೇಸ್ ಅನ್ನು ಕೂಡ ಶಟ್ ಡೌನ್ ಮಾಡಿದೆ. ಹಾಗಾಗಿ ಏನ್ ಬೇಕಾದ್ರೂ ಆಗ್ಬಹುದು. ಇದ್ದಂಥ 5 ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ, ಪಾಕಿಸ್ತಾನದಲ್ಲಿ ಇದ್ದಂಥ 5 ಏರ್ ಡಿಫೆನ್ಸ್ ಸಿಸ್ಟಮ್ ನಲ್ಲಿ 2 ಭಾರತನೇ ಖುದ್ದಾಗಿ ಉಡೀಸ್ ಮಾಡಿದೆ. ಒಂದೇ ದಿನದಲ್ಲಿ ಉಡೀಸ್ ಆಗಿರೋದು ಅದೆಲ್ಲವೂ ಕೂಡ. ಮೊನ್ನೆ ಅಷ್ಟೇ ಉಡೀಸ್ ಮಾಡಿದೆ. ಹೀಗಾಗಿ ಇರುವಂಥ 3 ಏರ್ ಡಿಫೆನ್ಸ್ ಸಿಸ್ಟಮ್ ಅದು ಎಷ್ಟರ ಮಟ್ಟಿಗೆ ಅದು ಎಫೆಕ್ಟಿವ್ ಆಗಿ ಅದನ್ನು ತಡೆಯುತ್ತೋ ಏನೋ ದೇವರಿಗೆ ಗೊತ್ತು. ಯಾಕಂದರೆ ಚೈನಾಯಿಂದ ತೊಗೊಂಡಿರೋದು ಮೊದಲೇ. ಮೇಡ್ ಇನ್ ಚೈನಾ ಪ್ರಾಡಕ್ಟ್ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತು. ಗ್ಯಾರಂಟಿ ಇಲ್ಲ, ವಾರಂಟಿ ಇಲ್ಲ. ಅವರಿಂದ ಮಿಸೈಲ್ಗಳನ್ನ ತಗೊಂಡು, ಅವರಿಂದ ಏರ್ ಡಿಫೆನ್ಸ್ ಸಿಸ್ಟಮನ್ನು ತಗೊಂಡು ನಮ್ಮಂಥ ಸಮರ್ಥ, ನಮ್ಮಂಥ ಬಲಿಷ್ಠವಾದಂಥ ದೇಶದ ಮೇಲೆ ನೀನು ಬರ್ತೀಯಾ ಅಂತಂದರೆ ನಿನಗೆ ಎಷ್ಟು ಅಹಂಕಾರ ಇರಬೇಕು, ದಿಮಾಕ್ ಇರಬೇಕು. ಆ ದಿಮಾಕ್ಗೆ ಅಥವಾ ಅಹಂಕಾರವನ್ನು ಇಳಿಸುವಂಥ ಒಂದು ತಕ್ಕ ಶಾಸ್ತಿಯನ್ನು ಭಾರತ ಮಾಡ್ತಾ ಇದೆ. ಅಂಡ್ ಪಾಕಿಸ್ತಾನದಲ್ಲಿ ಯಾವ ರೀತಿ ಧಮಾಕ ಸೃಷ್ಟಿ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ರಾವಲ್ಪಿಂಡಿ, ಇಸ್ಲಾಮಾಬಾದ್, ಲಾಹೋರ್, ಪೇಶಾವರ್ ಜೊತೆಗೆ ಶೋರ್ಕೋಟ್, ಈ ಎಲ್ಲ ಭಾಗದಲ್ಲಿ ಧಮಾಕವನ್ನ ಭಾರತ ಸೃಷ್ಟಿ ಮಾಡಿದೆ. ದೊಡ್ಡ ಮಟ್ಟದ ಬ್ಲಾಸ್ಟ್ಗಳಾಗಿದೆ. ಇಸ್ಲಾಮಾಬಾದ್ನಲ್ಲಿ, ಪಾಕಿಸ್ತಾನದ ರಾಜಧಾನಿ, ರಾವಲ್ಪಿಂಡಿಯ ನೂರ್ ಖಾನ್ ಏರ್ ಬೇಸ್ನಲ್ಲಿ, ಶೋರ್ಕೋಟ್ನ ರಫೀಕಿ ಏರ್ ಬೇಸ್ನಲ್ಲಿ ಹಾಗೂ ಮುರಿಕ್ ಏರ್ ಬೇಸ್ನಲ್ಲಿ. ಸೊ ಇಲ್ಲಿ ಭಾರತ ಡ್ರೋನ್ ದಾಳಿಯನ್ನು ಮಾಡಿದೆ, ಮಿಸೈಲ್ಗಳ ದಾಳಿ ಮಾಡಿದೆ. ಪಾಠವನ್ನು ಕಲಿಸುವಂಥ ಕೆಲಸವನ್ನು ಭಾರತ ಆಗಲೇ ಮಾಡ್ತಾ ಇದೆ, ಶುರು ಹಚ್ಕೊಂಡಿದೆ. ಬಟ್ ಪಾಕಿಸ್ತಾನ ಇಲ್ಲಿಗೆ ಎಚ್ಚೆತ್ತುಕೊಳ್ಬೇಕು. ಅಂದರೆ ಪಾಕಿಸ್ತಾನ ಉಳಿಬೇಕು ಅಂತಂದ್ರೆ ಈ ಕಂತ್ರಿ ಕೆಲಸನ ಸ್ಟಾಪ್ ಮಾಡಬೇಕು. ಉದ್ವಿಗ್ನತೆಯನ್ನ ಮತ್ತಷ್ಟು ಜಾಸ್ತಿ ಮಾಡುವಂತ, ಪ್ರಚೋದನೆ ಮಾಡುವಂತ ಯಾವುದೇ ರೀತಿಯಾದಂತಹ ಪ್ರಯತ್ನ ಇದ್ರೂ ಕೂಡ ಪಾಕಿಸ್ತಾನ ಇದನ್ನ ನಿಲ್ಲಿಸಬೇಕು, ಈಗಿಂದೀಗಲೇ ನಿಲ್ಲಿಸಬೇಕು. ಇಲ್ಲಾಂದ್ರೆ ಈ ತರದ ಒಂದು ಧಮಾಕ ಇದೆಯಲ್ಲ, ಇನ್ನು ರೋಡ್ನಲ್ಲಿ ಗಲ್ಲಿಯಲ್ಲೂ ಆದ್ರೂ ಯಾವುದೇ ಆಶ್ಚರ್ಯ ಇಲ್ಲ. ಭಾರತ ನಮ್ಮ ಮೇಲೆ ಮಿಸೈಲ್ ದಾಳಿ ಮಾಡಿದೆ ಅಂತ ಹೇಳಿ ಬೊಬ್ಬೆ ಹೊಡ್ಕೊಳ್ತಾ ಇದೆ ಪಾಕಿಸ್ತಾನ. ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಪ್ರಯೋಗ ಮಾಡಿದೆ ಅಂತ ಮಾಡೇ ಮಾಡ್ತೀವಿ. ಯಾಕೆ ಮಾಡಬಾರ್ದು? ಏನಾದರೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆಯಾ? ಒಂದು ಸೆಟ್ ಆಫ್ ರೂಲ್ಸ್ ಇದೆಯಾ? ಡ್ರೋನಲ್ಲೇ ಆಗಬೇಕು, ಬಂದೂಕುಗಳಲ್ಲೇ ಆಗಬೇಕು, ಮಿಸೈಲ್ಗಳಲ್ಲೇ ಆಗಬೇಕು ಅಂತ ನಮ್ಮ ಹತ್ರ ಇದೆ, ಸಾಮರ್ಥ್ಯ ಇದೆ, ಶಕ್ತಿ ಇದೆ, ತೋರಿಸ್ತೀವಿ ನಮ್ಮ ಪರಾಕ್ರಮ ಏನು ಅಂತ. ಇವತ್ತು ಭಾರತ ಅದನ್ನೇ ಮಾಡಿದ್ದು, ಕರೆಕ್ಟಾಗಿ ತೋರಿಸ್ಕೊಟ್ಟಿದೆ. ಮಿಸೈಲ್ಗಳಂದ್ರೆ ಹೆಂಗೆ ಯೂಸ್ ಮಾಡಬೇಕು, ಮಿಸೈಲ್ಗಳನ್ನ ದಾಳಿಗೆ ಯಾವ ರೀತಿ ಪ್ರಬಲವಾಗಿ ಮಾಡಬೇಕು, ಯೂಸ್ ಮಾಡಬೇಕು, ಉಪಯೋಗಿಸ್ಬೇಕು, ಇದನ್ನ ಇವತ್ತು ಭಾರತ ತೋರಿಸ್ಕೊಟ್ಟಿದೆ. ಅದರ ರಿಸಲ್ಟ್, ಅದರ ಫಲಿತಾಂಶನ ನಿಮ್ಮ ಸ್ಕ್ರೀನಲ್ಲಿ ನೀವು ನೋಡ್ತಾ ಇದ್ದೀರಿ. ರಾವಲ್ಪಿಂಡಿ, ಇಸ್ಲಾಮಾಬಾದ್, ಲಾಹೋರ್, ಪೇಶಾವರ್, ಶೋರ್ಕೋಟ್, ಇಲ್ಲೆಲ್ಲ ದೊಡ್ಡ ದೊಡ್ಡ ಧಮಾಕ ಆಗಿದೆ, ಇನ್ಕ್ಲೂಡಿಂಗ್ ಪೇಶಾವರ್. ದೊಡ್ಡ ಸ್ಫೋಟ, ಸರಣಿ ಸ್ಫೋಟಗಳೇ ಸಂಭವಿಸ್ತಾ ಇದೆ. ಕೆಣಕಿ 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 ಒದೆ ತಿನ್ನುವಂತ ಪ್ರಯತ್ನ ಇದು ಪಾಕಿಸ್ತಾನದ ಕಡೆಯಿಂದ. ಅದೇನೋ ಬಹುಶಃ ಅದು ಚಟ ಅನ್ಸುತ್ತೆ. ಭಾರತದ ಮೇಲೆ ದಂಡೆತ್ತಿ ಬರೋದು, ಸರಿಯಾಗಿ ಗುನ್ನ ತಿನ್ನೋದು, ವಾಪಸ್ ಹೋಗೋದು.
ಮತ್ತೆ ಬರೋದು, ಮತ್ತೆ ಗುನ್ನ ತಿನ್ನೋದು, ಮತ್ತೆ ಹೋಗೋದು, ಮತ್ತೆ ಬರೋದು, ಮತ್ತೆ ಗುನ್ನ ತಿನ್ನೋದು, ಮತ್ತೆ ಹೋಗೋದು. 3 ಸರ್ತಿ ಈ ಒಂದು 4 ದಿನದಲ್ಲಿ ಅದೇ ಆಗಿರೋದು. ಟೆರರಿಸ್ಟ್ಗಳ ಕ್ಯಾಂಪ್ಗಳನ್ನ, ಅವರ ನೆಲೆಗಳನ್ನ ಉಡೀಸ್ ಮಾಡಿದಾಗ ಭಾರತ, ಪಾಕಿಸ್ತಾನ ಸುಮ್ಮನೆ ಇರಬೇಕಿತ್ತು. ಅದಕ್ಕೆ ಒಂದು ಆಪರ್ಚುನಿಟಿ ಇತ್ತು ಸುಮ್ಮನೆ ಕೂತ್ಕೊಳ್ಳಕ್ಕೆ. ಬಟ್ ನನ್ನ ಕೃಪಾಪೋಷಿತ ಮಂಡಳಿ ಮೇಲೆ ದಾಳಿ ಮಾಡ್ತಲ್ಲ ಅಂತ ಹೇಳಿ ವಾಪಸ್ ಬಂತು, ಮತ್ತೆ ತಿಂತು, ಮತ್ತೆ ವಾಪಸ್ ಹೋಯ್ತು, ಮತ್ತೆ ದಾಳಿ ಮಾಡಕ್ ಬಂತು, ತಿಂತು, ವಾಪಸ್ ಹೋಯ್ತು, ಈಗ ಮತ್ತೆ ತಿಂತಾ ಇದೆ, ತಿಂತಾನೇ ಇರುತ್ತೆ. ಎಲ್ಲಿವರೆಗೂ ಬುದ್ಧಿ ಕಲಿಯಲ್ವೋ ಅಲ್ಲಿವರೆಗೂ ತಿಂತಾನೇ ಇರಬೇಕು. ಜಾಣ್ಣಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟೇ ಬೇಕು. ಆ ದೊಣ್ಣೆ ಪೆಟ್ಟನ್ನ ಕೊಡುವಂತ ಕೆಲಸವನ್ನ ಭಾರತ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.